ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಲೋಕಾರ್ಪಣೆ. ಎತ್ತಿನಹೊಳೆ ನೀರಾವರಿ ಯೋಜನೆಯಲ್ಲಿ ಶಿರಾ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಕುಡಿಯುವ ನೀರಿನ ಪೂರೈಕೆ 500 ಕೋಟಿ ವೆಚ್ಚದ ಕ್ರಿಯಾಯೋಜನೆ ಸಿದ್ಧ. ಶಾಸಕ ಟಿ.ಬಿ. ಜಯಚಂದ್ರ. ಈಗೇನಾಗಿದೆ, ನೀವು ನೋಡ್ತಾ ಇದ್ದೀರಿ, ಎತ್ತಿನೊಳಗೆ ಯುದ್ಧ ನಡೀತಾ ಇದೀವಿ ಎಲ್ಲಿ ಗುಬ್ಬಿ ತಾಲೂಕಲ್ಲಿ. ಆ ಯುದ್ಧದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ವೇಷ ಹಾಕಂತಾರೆ. ಒಬ್ಬ ಬಿಲ್ ಹಿಡ್ಕೊಂಡವನೆ, ಒಬ್ಬ ಗದೆ ಹಿಡ್ಕೊಂಡವನೆ. ಏನೆಲ್ಲ ನಡೀತಾ ಇದೆ ಅಂತ ಏನಾರು ಅದಕ್ಕೋಸ್ಕರ ಹಣ ಬರೋದು ಕೇಂದ್ರ ಸರ್ಕಾರದಿಂದ ಸ್ವಲ್ಪ ತೊಂದರೆ ಆಗಿ ಏನೆಲ್ಲ ತೊಂದರೆ ಆಗಿದೆ ಅದ್ರ ಬಗ್ಗೆ ವಿವರಣೆಗಳನ್ನ ಕೊಡೋದಕ್ಕೆ ಏನ್ ಅರ್ಥ ಇಲ್ಲ. ಈಗ ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವು ದೊಡ್ಡ ಕೆರೆಗಳಿಗೆ ನೀರನ್ನು ತಂದು ಶೇಖರಿಸಿ ಪ್ರತಿಯೊಂದು ಊರಿಗೂ ಕೂಡ ಇದನ್ನ ವಾಟರ್ ಟ್ಯಾಂಕ್ ಅನ್ನು ಕಟ್ಟಿ. ಈಗ ನಮ್ಮಲ್ಲಿ ವಾಟರ್ ಟ್ಯಾಂಕ್ ಎಷ್ಟಿದಾವೆ ಅಂತಂದ್ರೆ 245 ವಾಟರ್ ಟ್ಯಾಂಕ್ ಇದಾವೆ. 265 ಇನ್ನು ಹೊಸದಾಗಿ ಮಾಡಿ ವಾಟರ್ ಟ್ಯಾಂಕ್ ಗಳನ್ನ ಮಾಡಿ ಅದಕ್ಕೆ ಆ ಶೋಧಿಸಿದಂತ ಆ ನೀರನ್ನ ಕೊಡ್ಬೇಕು ಅಂತಕ್ಕಂಥದಕ್ಕೆ ಯೋಜನೆಯನ್ನ ಮಾಡಿ ನಾನು 1-1.5 ತಿಂಗಳಿಂದ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂದ್ರೆ ಸುಮಾರು 500 ಕೋಟಿ ರೂಪಾಯಿ. 500 ಕೋಟಿ ರೂಪಾಯಿ ನಾನು ದೆಹಲಿಗೆ ಕಾಲಿಟ್ಟಾಗ್ಲಿಂದಲೂ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಯೋಜನೆ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಒಂದು 400 ಕೋಟಿ ಆಗ್ತದೆ, ಏನಾಗ್ತದೋ ನೋಡೋಣ. ಅದನ್ನ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತೀನಿ. ಹಣ ತರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಹಣವನ್ನು ತರಬೇಕಾಗ್ತದೆ. ಇದನ್ನ ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ಮುಂದೊಂದು ದಿವಸ ಇವತ್ತು ಗೌಡಗೆರೆ ನಮಗೆ ಬೋರ್ ನೀರ್ ಬರ್ಲಿಲ್ಲ ಅಂತೀರಿ, ಇನ್ನೊಂದ್ ಕಡೆಗೆ ಏನಂತ ಮಾತಾಡ್ತಾರೆ, ಗೌಡಗೆರೆಯಿಂದಲೇ ಏರೋಪ್ಲೇನ್ ಹಾರುತ್ತೆ ಅಂತಲೂ ಮಾತಾಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಳು ಮಾಡ್ತಾ ಇದೀವಿ. ಈ ಡಿಜಿಟಲ್ ಅಂತಕ್ಕಂಥದ್ದು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದು. ಅದು ಯಾವಾಗ ಉಪಯೋಗ ಮಾಡ್ಕೋಬೇಕು ಅವಾಗ ಮಾಡ್ಕೋಬೇಕು. ಮಕ್ಕಳ ಕೈಗೆ ಮೊಬೈಲ್ ಕೊಟ್ರೆ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನಾರ ಇರ್ಲಿ. ವೀಕ್ಷಕರೇ, ಎತ್ತಿನಹೊಳೆ ನೀರಾವರಿ ಯೋಜನೆಯಲ್ಲಿ ಶಿರಾ ತಾಲೂಕಿಗೆ ಲಭ್ಯವಾಗುವ ನೀರನ್ನು ಕೆರೆಗಳಿಗೆ ಹರಿಸದೆ ದೊಡ್ಡ ದೊಡ್ಡ ಕೆರೆಗಳನ್ನು ಗುರುತಿಸಿ ಅಲ್ಲಿ ಎತ್ತಿನಹೊಳೆ ಯೋಜನೆಯಿಂದ ಲಭ್ಯವಾಗುವ ನೀರನ್ನು ಶೇಖರಣೆ ಮಾಡಿ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ತಾಲೂಕಿನಲ್ಲಿ 245 ಕುಡಿಯುವ ನೀರಿನ ಟ್ಯಾಂಕ್ಗಳಿದ್ದು ಇನ್ನು 265 ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಸುಲಭವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಆದ್ಯತೆ ನೀಡಿ ಕೇಂದ್ರ ಸರ್ಕಾರಕ್ಕೆ 500 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಸಿದ್ಧಪಡಿಸಿ ಅನುದಾನ ನೀಡುವಂತೆ ಮನವಿ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಅತಿ ಶೀಘ್ರದಲ್ಲಿಯೇ ಕ್ರಿಯಾಯೋಜನೆಗೆ ಅನುಮತಿ ದೊರೆಯಲಿದೆ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿಗಲಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ.ಬಿ. ಜಯಚಂದ್ರ ಹೇಳಿದರು. ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರವನ್ನು ಸೋಮವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಹೇಮಾವತಿ, ಅಪ್ಪರ ಭದ್ರಾ ನೀರಾವರಿ ಯೋಜನೆಗಳು ಶಿರಾ ತಾಲೂಕಿನಲ್ಲಿ ಮತ್ತಷ್ಟು ಅಂತರ್ಜಲ ಹೆಚ್ಚಿಸಲಿವೆ. ನಗರದ ಅಭಿವೃದ್ಧಿಗೆ ಪೂರಕವಾದ ರೈಲ್ವೆ ಯೋಜನೆ 2028ಕ್ಕೆ ಪೂರ್ಣಗೊಳ್ಳಲಿದ್ದು ರೈಲು ಶಿರಾ ಮಾರ್ಗವಾಗಿ ಚಲಿಸಲಿದೆ. ಗೌಡಗೆರೆ ಗ್ರಾಮ ಹೋಬಳಿ ಕೇಂದ್ರವಾಗಿದ್ದು ಇಲ್ಲಿ ನೂತನ ನಾಡ ಕಚೇರಿ ಮತ್ತು ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಅನುದಾನ ನೀಡಲಾಗುವುದು. ಡಿಜಿಟಲ್ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಾವು ನಮ್ಮ ಸಂಸ್ಕಾರವನ್ನು ಮರೆಯಬಾರದು. ಗುರು ಹಿರಿಯರನ್ನು, ಸಂಬಂಧಗಳನ್ನು ಗೌರವಿಸುವಂತಹ ಸಂಸ್ಕಾರ ಯಾವತ್ತೂ ಮರೆಯಬಾರದು ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಮಾತನಾಡಿ, ನರೇಗಾ ಯೋಜನೆಯಲ್ಲಿ ರೈತರಿಗೆ ಅನುಕೂಲವಾಗುವ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗುವ ಕಾಮಗಾರಿಗಳನ್ನು ರೈತರು ಮತ್ತು ಜನಸಾಮಾನ್ಯರು ಬಳಸಿಕೊಂಡು ಪ್ರಗತಿ ಸಾಧಿಸುವುದರ ಜೊತೆಗೆ ಗುಣಮಟ್ಟದ ಕಾಮಗಾರಿಗೆ ಹೆಚ್ಚು ಆದ್ಯತೆ ನೀಡಬೇಕು ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂ.ಆರ್. ಶಶಿಧರ್ ಗೌಡ ಮಾತನಾಡಿ, ಗೌಡಗೆರೆ ವ್ಯಾಪ್ತಿಯ ಹಲವಾರು ಕೆರೆಗಳು ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿವೆ. ಅಪ್ಪರ ಭದ್ರಾ ನೀರಾವರಿ ಯೋಜನೆಯಲ್ಲಿ ಗೌಡಗೆರೆ ಸೇರಿದಂತೆ ಇತರೆ ಕೆರೆಗಳನ್ನು ಸೇರ್ಪಡೆ ಮಾಡುವಂತಹ ಕೆಲಸ ಶಿರಾ ಕ್ಷೇತ್ರದ ಶಾಸಕರಾದ ಟಿ.ಬಿ.
ಜಯಚಂದ್ರರವರು ಮಾಡಬೇಕು ಎಂದು ಮನವಿ ಮಾಡಿದರು. ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎನ್. ಮಂಜುಳಾ ಗೌಡಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ಮಂಜುಳಾ ಗೌಡ, ಸದಸ್ಯರಾದ ಪುಷ್ಪ, ರಮಾಮಣಿ, ಡಿ. ತಿಪ್ಪೇಸ್ವಾಮಿ, ಕೆ. ಶಾಂತರಾಜು, ಕರಿಯಣ್ಣ, ಪಾರ್ವತಮ್ಮ, ಗಿರಿಜಮ್ಮ, ವಿವೇಕಾನಂದ, ಎಚ್. ಹನುಮಂತರಾಜು, ಪುಟ್ಟಮ್ಮ, ಮಮತಾ, ಟಿ. ಸುಮಲತಾ, ಸಿ. ಈಶ್ವರಪ್ಪ, ಎನ್. ರಾಘವೇಂದ್ರ, ಗುಂಡಣ್ಣ, ಪಿಡಿಒ ಕೆ. ವೆಂಕಟೇಶಮೂರ್ತಿ, ಮುಖಂಡ ಜಿ. ಎಂ. ರಮೇಶ್, ಮದಕ್ಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ, ವಸಂತಕುಮಾರ್, ವಿಶ್ವನಾಥ್, ಕಾರ್ಯದರ್ಶಿ ಈರಣ್ಣ, ಲೆಕ್ಕಸಹಾಯಕ ಜಿ. ವೆಂಕಟೇಶಲು, ರಾಘವೇಂದ್ರ, ಸಣ್ಣಪ್ಪ, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಹನುಮಂತರಾಯಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು.